ದಿನಗಳಲ್ಲಿ ಯೂನಿವರ್ಸಿಟಿಯಿಂದ ಡಾಕ್ಟರೇಟ್ ಪದವಿ ಸಿಕ್ಕಿದೆ. ಅವರು ಈ ಒಂದು ವೇದಿಕೆ ಪರವಾಗಿ ಅವರಿಗೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಅವರು ಒಂದೆರಡು ಮಾತಾಡ್ತಾ ಇದ್ದಾರೆ. ಸಮಯ ಅಭಾವಕ್ಕೆ ಅದ್ರ ಜೊತೆಗೆ ಈಗ ತಾನೇ ಆಗಮಿಸಿದ ನಮ್ಮ ಗುರು ಬ್ರಹ್ಮ ಗುರು ವಿಷ್ಣು ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೇದಿಕೆಯಲ್ಲಿ ಹಾಜರಾಗಿರುವಂತಹ ಎಲ್ಲ ಹಿರಿಯರಿಗೂ ಹಾಗೂ ಗುರುವಂದದವರಿಗೂ ಹಾಗೂ ಈ ಒಂದು ಕಲಾಭಿಮಾನಿಗಳು, ಕಲೆ ಅಂದ್ರೆ ಒಂದು ಖುಷಿ ಕೊಡುವಂತ ಕಲಾಭಾರತಿ ಕಲಾ ಸಂಘ ಹಿರೇಹಟ್ಯಾಳ್ ಇವರೆಲ್ಲರಿಗೂ ನನ್ನ ಹೃದಯಪೂರ್ವಕವಾದಂತ ಅಭಿನಂದನೆಗಳು, ಧನ್ಯವಾದಗಳನ್ನು ಅರ್ಪಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಸಮಾಜ ಸೇವಕರನ್ನ ಮತ್ತು ಕಲಾವಿದರನ್ನ ಯಾರನ್ನು ಗುರುತಿಸ್ತಾರೆ ಅಂತ ಹೇಳಿದ್ರೆ ಅದು ಇನ್ನೊಬ್ಬರ ಬಗ್ಗೆ ಗೌರವ ಕೊಡೋದಾದ ದೊಡ್ಡ ಕೆಲಸ. ಅದೊಂದು ಅದ್ಭುತವಾದಂತ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಮೂಗನಾರ ಅಂದ್ರೆ ನಿಜವಾಗ್ಲೂ ಇದು ಅವರ ದೊಡ್ಡ ಗುಣ. ಈ ಭೂಮಿ ಮೇಲೆ ಎಲ್ಲರಿಗಿಂತ ದೊಡ್ಡ ಶಕ್ತಿ ಅಂತ ಹೇಳಿದ್ರೆ ನಾನು ನನ್ನ ವೈಯಕ್ತಿಕವಾದ ವಿಚಾರ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮಕ್ಕಳನ್ನ ವಿದ್ಯಾಭ್ಯಾಸ ಕೊಡಂದ್ರಿ, ವಿದ್ಯಾಭ್ಯಾಸ ಕಲಿಲಾರ್ದು ಅಳಿಲಾರ್ದು ಸವಿಲಾರ್ದು ಅಂದ್ರೆ ವಿದ್ಯೆ ಅಂತ ವಿದ್ಯೆ ಕೊಡುವಂತ ನಾವೆಲ್ಲರೂ ಪ್ರಯತ್ನ ಮಾಡಂದ್ರಿ, ಕೆಲಸಗಳು ಮಾಡಂದ್ರಿ ಅಂತ ಅನ್ಸುತ್ತ. ನಾನೇನು ಅಂತ ಓದಿರನಲ್ಲ, ಆದ್ರೆ ಸಮಾಜ ಸೇವೆ 1000 ಮಂದಿ ಇರ್ತಾರಲ್ಲ, ಒಬ್ಬರಿಗೆ ಕೈ ಬೀಸಿ ಕಲಿತಾ ಇದ್ದಂತೆ ಅಂತದ್ರಲ್ಲಿ ನಾನೊಬ್ಬನ ಒಬ್ಬ ಸಣ್ಣ ಅಳಿಲ ಸಮಾಜ ಸೇವಕ ಸರ್. ಕಳೆದ 9 ವರ್ಷಗಳಿಂದ ಒಂದು ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಶಿಬಿರಗಳನ್ನು ನಡ್ಕೊಂತ ಬರ್ತಾ ಇದ್ದೀನಿ. ಕಾರಣ ಇಷ್ಟೇನೆ, ಬಡವರಿಗೆ ಲೈನ್ ಸಿಗಲ್ಲ, ಆ ಲೈನ್ ಸಿಗುವಂತ ಕೆಲಸ ಮಾಡ್ತಾ ಇದ್ದೀನಿ ಅಷ್ಟೇ. ಕಳೆದ 9 ವರ್ಷಗಳಿಂದ ಸುಮಾರು 4800 ಜನರಿಗೆ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ಮಾಡ್ತಾ ಇದ್ದೀನಿ. ಅದು ನನ್ನ ಹೆಮ್ಮೆ ಅಲ್ಲ, ಆ ದೇವರು ನನಗೆ ಕೊಟ್ಟಂತ ಒಂದು ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದ, ನನ್ನ ತಂದೆ ತಾಯಿಗಳ ಪೂಜ್ಯರ ಆಶೀರ್ವಾದ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಬಂಧುಗಳೇ, ಗೌರಿಮಠ ಸ್ವಾಮಿಗಳು ಒಂದು ಮಾತಾಡ್ತಾರೆ ಯಾವಾಗ್ಲೂ, ಬಹಳ ಅದ್ಭುತವಾದಂತ ಮಾತು ಕೇಳ್ತಾ ಇದ್ರೆ ಇನ್ನೂ ಕೇಳ್ಬೇಕೇನೋ ಅನ್ಸ್ತಾ ಇದೆ. ನೀವೆಲ್ಲರೂ ಸಮಾಜದಲ್ಲಿ ಎಲ್ಲರೂ ಅಣ್ಣ ತಮ್ಮರಾಗಿ ಬದುಕ್ರಿ, ಜಾತಿ ಜನಾಂಗ ಧರ್ಮ ಆಚಾರ ವಿಚಾರ ಒಂದ್ ಕಡೆಗೆ ಇಟ್ರಿ, ಆದ್ರೆ ಸಂಬಂಧಗಳನ್ನ ಬೆಳೆಸ್ಕೊಡ್ರಿ. ಅಕ್ಕಪಕ್ಕದ ಮನೆಯವರಿಗೆ ಅಣ್ಣ ತಮ್ಮಂತರ ಭಾವನೆಗಳಿಂದ ಮಾತಾಡ್ತೀರಿ, ಪ್ರೀತಿ ಅಭಿಮಾನ ತುಂಬೋದು ಮಾತಾಡ್ತೀರಿ, ಗೌರವದಿಂದ ಮಾತಾಡ್ತೀರಿ. ಅನ್ನರ ಜೊತೆಗೆ ಪ್ರೀತಿಯಿಂದ ನೀವು ಬದುಕಿದ್ರೆ